ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಸಾಲುಮರದ ತಿಮ್ಮಕ್ಕ ನಿಧನ ವಾರ್ತೆ ತಿಳಿದ ಚಳ್ಳಕೆರೆ ನಗರದ ಜನತೆ ಸಂತಾಪ ಸೂಚಿಸುವ ಮೂಲಕ ಕಂಬನಿ ಮಿಡಿದಿದ್ದಾರೆ. ನಗರದ ನ್ಯಾಷನಲ್ ಫೋಟೋ ಸ್ಟುಡಿಯೋದಲ್ಲಿ ಸಾಲುಮರದ ತಿಮ್ಮಕ್ಕರವರ ಭಾವಚಿತ್ರ ಪುಷ್ಪನಮನ ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಇನ್ನು ನೇತಾಜಿ ಸ್ನೇಹ ಬಳಗದ ಸದಸ್ಯರು ಸಂತಾಪ ಸೂಚಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿದ್ದಮ್ಮ ದ್ಯಾಮಕ್ಕ, ರೇಖಾ ಪ್ರಸನ್ನ, ಸಂತೋಷ್, ಚಂದ್ರಶೇಖರ್, ಚೌಧರಿ, ನೇರಲಗುಂಟೆ, ವೆಂಕಟೇಶ್ ಇತರರು ಹಾಜರಿದ್ದರು. ಛಾಯಾಚಿತ್ರಗ್ರಾಹಕರ ಸಂಘದ ವತಿಯಿಂದ ಈ ಒಂದು ವೃಕ್ಷಮಾತೆ ಅಂತಲೇ ಕರೆಸಿಕೊಳ್ಳುವಂತಹ ಸಾಲುಮರದ ತಿಮ್ಮಕ್ಕ ಇವತ್ತು ಏನು ಅಗಲಿದ್ದಾರೆ, ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾಕಂತೇಳಿದರೆ ಕರ್ನಾಟಕ ರಾಜ್ಯಕ್ಕೆ ಅತ್ಯದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟು ಅಗಲಿದ್ದಾರೆ. ಯಾಕಂತೇಳಿದರೆ ಮನುಷ್ಯನಿಗೆ ಬೇಕಾಗುವಂಥ ಅತಿ ಮುಖ್ಯವಾಗಿ ಆಕ್ಸಿಜನ್ ಅಂತ ಆಕ್ಸಿಜನ್ ಕೊಡುವಂಥ ವೃಕ್ಷಗಳನ್ನು, ಅನೇಕ ಮರಗಳನ್ನು ಸಾಲುಮರವಾಗಿ ಬೆಳೆಸಿ ಇವತ್ತಿನ ದಿನಗಳಲ್ಲಿ ಹೆಚ್ಚು ಸಾಲುಮರದ ತಿಮ್ಮಕ್ಕ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಂತಹ, ಅನೇಕ ಪ್ರಶಸ್ತಿಗಳನ್ನು ಪಡೆದಂತಹ ಒಬ್ಬ ಧೀರ ಮಹಿಳೆ. ಅಂಥ ಮಹಿಳೆ ಇವತ್ತು ಅಗಲಿದ್ದಾರೆ. ಸೊ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ. ಇವತ್ತು ನಮ್ಮ ರಾಜ್ಯದವರೇ ಆದಂಥ, ಕರ್ನಾಟಕ ರಾಜ್ಯದವರೇ ಆದಂಥ ನಮ್ಮ ಹಿರಿಯ ಜೀವಿ, ಮನುಷ್ಯನು ಸೇವೆ ಯಾವ ರೀತಿಯೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆಯ ನಿದರ್ಶನ ನಮ್ಮ ಶ್ರೀಮತಿ ಸಾಲುಮರ ತಿಮ್ಮಕ್ಕನವರು. ಅವರು ಮಾಡಿರ್ತಕ್ಕಂಥ ಸೇವೆ ಅತ್ಯಮೂಲ್ಯ. ಯಾಕೆಂದರೆ ಇವತ್ತು ಪ್ರಕೃತಿ ಇಲ್ಲ ಅಂದರೆ ಮನುಷ್ಯನ ಜೀವನನೇ ಇರಲ್ಲ. ಒಂದು ಸೆಕೆಂಡ್ ಪ್ರಕೃತಿ ನಮ್ಮ ಮೇಲೆ ಯಾವುದಾದ್ರೂ ರೀತಿಯಾಗಿ ಮುನಿಸ್ಕೊಳ್ತು ಅಂದರೆ, ಉಸಿರು ಇಲ್ಲ ಅಂದರೆ ನಮ್ಮ ಜೀವನನೇ ಇಲ್ಲ. ಅವರಿಗೆ ವಿದ್ಯಾಭ್ಯಾಸ ಕಡಿಮೆ ಇರ್ಬೋದು, ಆದರೆ ಭಗವಂತನ ಬುದ್ಧಿ ಜ್ಞಾನ ಹೆಚ್ಚು ಕೊಟ್ಟಿದ್ದಾನೆ. ಅಂತ ಸಾವಿರಾರು ಜನ, ಲಕ್ಷಾಂತರ ಜನ ನಾವಿದ್ರೂ ಅವ್ರನ್ನ ನೋಡಿ ಒಂದು ಪ್ರೇರಣೆಯ ಅವ್ರು ಮಾಡಿರ್ತಕ್ಕಂಥ ಸೇವೆ ಅತ್ಯಮೂಲ್ಯ. ಇವತ್ತು ಅವ್ರು ಮಾಡಿರ್ತಕ್ಕಂಥ ಸೇವೆಗೆ ಅನೇಕ ಸಂಘ ಸಂಸ್ಥೆಗಳು, ರಾಜ್ಯ ಸರ್ಕಾರಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಅತ್ಯಂತ ಗೌರವವನ್ನು ಸಲ್ಲಿಸಿದೆ. ಅವರಿಗೆ ವಯಸ್ಸು 114 ವರ್ಷ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅವರು ಮಾಡಿರ್ತಕ್ಕಂಥ ಸೇವೆ ಪ್ರಕೃತಿ ಜೊತೆಗೆ ಇದ್ದಿದ್ದರಿಂದ ಆ ಆಯುಷ್ಯ ಸಿಕ್ಕಿದೆ ಅಂತೇಳಿ ನಾನು ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಚಳ್ಳಕೆರೆ ತಾಲೂಕು ಛಾಯಾಚಿತ್ರಗ್ರಾಹಕರ ಸಂಘದ ವತಿಯಿಂದ ಇಡೀ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಶ್ರದ್ಧಾಂಜಲಿ ಹೇಳೋದ್ರ ಮುಖಾಂತರ, ಅವರ ದೇಹ ಇವತ್ತಿಲ್ಲ, ಆದರೆ ಅವರು ನೆಟ್ಟಿರ್ತಕ್ಕಂಥ ಸಾವಿರಾರು ಮರಗಳು ನಮ್ಮನ್ನು ನೂರಾರು ವರ್ಷಗಳ ಕಾಲ ಕಾಪಾಡುತ್ತೆ. ಅಂದರೆ ಇನ್ನೂ ಸಾಲುಮರದ ತಿಮ್ಮಕ್ಕನವರು ಇದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಭಾವಪೂರ್ಣವಾದಂಥ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ, ಅವರು ಸದಾ ನಮ್ಮ ಒಟ್ಟಿಗೆ ಇದ್ದಾರೆ ಅಂತೇಳಿ ನನ್ನ ಭಾವನೆಯನ್ನು ಈ ಶುಭ ಸಂದರ್ಭದಲ್ಲಿ ಅವರಿಗೆ